ಗುಬ್ಬಿ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಗುರು ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಘಟಕ ಹಾಗೂ ಶಿವಬಸವ ನೌಕರರ ಸೌಹಾರ್ದ ಸಹಕಾರ ಸಂಘ ಇವರ ಆಶ್ರಯದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ನೌಕರರ ಸಮಾವೇಶ, ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬೆಟ್ಟದಹಳ್ಳಿ ಗವಿಮಠ ಅಧ್ಯಕ್ಷ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಉದ್ಘಾಟಿಸಿದರು. ಇನ್ನು ನಂತರ ಉದ್ಘಾಟಿಸಿ ಮಾತನಾಡಿದ ಅವರು, ವೀರಶೈವ ಹಾಗೂ ಲಿಂಗಾಯತ ಎರಡೂ ಒಂದೇ ಧರ್ಮವಾಗಿದೆ. ನಾವೆಲ್ಲರೂ ಸಹ ವೀರಶೈವ ಧರ್ಮವನ್ನ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬಸವಣ್ಣನವರು ಬಸವಾದಿ ತತ್ವರು, ಬಸವಾದಿ ಶರಣರು ಈ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇದ್ದಾರೆ ಎಂದು ತಿಳಿಸಿದರು. ಶ್ರೀ ಸಿದ್ದಲಿಂಗೇಶ್ವರ ಆದಿಯಾಗಿ ಲಿಂಗೈಕ್ಯ ಶ್ರೀಮಂದಿರೇಂದ್ರ ಪ್ರವಾಸೋದ್ರಿ ಶ್ರೀ ಗೌರಿಶಂಕರ ಸ್ವಾಮೀಜಿಯವರ ಪರ್ಯಂತ ಶ್ರೀಮಠದ ಪರಂಪರೆಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ವಿಶ್ವದ ಎಲ್ಲ ದಾರ್ಶನಿಕರನ್ನ ಬಸವಾದಿ ಶರಣರನ್ನು ಮನದಂಡನೆಗಳು ಸಭೆಯ ಕೊನೆಯ ಭಾಗದಲ್ಲಿ ಆಶೀರ್ವಾದ ಇದೆ. ಸಾಕಷ್ಟು ಎಲ್ಲ ವಿಷಯಗಳನ್ನು ಹೇಗೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ನೀಡಬೇಕು, ಸಂಸ್ಕಾರ ಇಲ್ಲದಿದ್ದರೆ ಏನಾಗುತ್ತೆ, ಮಕ್ಕಳಿಗೆ ಇವತ್ತಿನ ದಿನಮಾನಗಳಲ್ಲಿ ಕೇವಲ ಮಾರ್ಕ್ಸ್ ನಂಬರ್ ಕಡೆ ಮಾತ್ರ ಮುಖ ಮಾಡಿದರೆ ಯಾವುದೇ ರೀತಿಯಾದಂತಹ ಮೌಲ್ಯಾಧಾರಿತ ಶಿಕ್ಷಣದ ಕಡೆ ಮುಖ ಮಾಡಿದ ಪೋಷಕರನ್ನು ಸಾಕಷ್ಟು ಮಾತುಗಳನ್ನು ಎಲ್ಲರೂ ಅಂತ ಹೇಳಿದ್ದಾರೆ. ಯಾಕಂಗಾಗ್ತಿದೆ, ಅದಕ್ಕೆ ಮೂಲ ಕಾರಣ ಏನು? ಜಗತ್ತಿನಲ್ಲಿ ಸಂಸ್ಕಾರಗಳ ಹಾಳಾಗ್ತಿರೋದು ಯಾಕೆ? ಏನಾಗಿದೆ ಅಂದರೆ, ಪ್ರಮುಖವಾಗಿ ಯಾವ ಪೋಷಕರು ಮಕ್ಕಳನ್ನ ಪ್ರೇಮದಿಂದ ಬೆಳೆಸ್ತೇವೆ ಮತ್ತೆ ಮೋಹಕ್ಕೆ ಸ್ವಲ್ಪ ಅಂತರ ಇದೆ ಅಷ್ಟೇ, ಒಂದು ಸ್ವಲ್ಪನೇ ಅಂತರ ಕಾಣಿಸುತ್ತೆ. ಎಲ್ಲರೂ ಹೇಳ್ಬೋದು ಪ್ರೇಮದಿಂದಲೇ ತಾನೇ ಮೋಹ ಹೋಗೋದು. ಸುಳ್ಳು. ಪ್ರೇಮದ ಜನನ ಕರುಣೆಯಿಂದ ಆಗುತ್ತೆ, ಮೋಹದ ಜನನ ಅಹಂಕಾರದಿಂದ ಆಗುತ್ತೆ. ಪ್ರೇಮ ಏನೇನಂತಪ್ಪ ಅಂದ್ರೆ, ಭಗವಂತ ನಮ್ಮ ಮಕ್ಕಳಿಗೆ ಸಂಸಾರದ ಎಲ್ಲ ಸುಖಗಳನ್ನು ನೀಡಲಿ ಅಂತ ಕೇಳ್ತಾರೆ. ಮೋಹ ಏನ್ ಕೇಳುತ್ತೆ ಅಂದ್ರೆ, ನಾನು ಈ ಸಂಸಾರದ ಎಲ್ಲ ಸುಖಗಳನ್ನು ಮಕ್ಕಳಿಗೆ ನೀಡ್ತೀನಿ ಅಂತ ಹೇಳುತ್ತೆ. ಪ್ರೇಮ ಏನ್ ಹೇಳುತ್ತಪ್ಪ ಅಂದ್ರೆ, ನನ್ನ ಮಕ್ಕಳಿಗೆ ನಮಗೆ ನನ್ನ ಮಕ್ಕಳ ಮೇಲೆ ಗರ್ವ ಅಂತ ಹೇಳುತ್ತೆ. ಆದ್ರೆ ಮೋಹ ಹೇಳುತ್ತೆ, ನನ್ನ ಮಕ್ಕಳಿಗೆ ನನ್ನ ಮೇಲೆ ಗರ್ವ ಇರುತ್ತೆ. ಪ್ರೇಮ ಏನ್ ಹೇಳುತ್ತೆ ಅಂದ್ರೆ, ಮುಕ್ತಿಯನ್ನು ನೀಡುತ್ತೆ, ಮೋಕ್ಷವನ್ನು ಕೊಡುತ್ತೆ. ಪ್ರೇಮ ಮೋಕ್ಷವನ್ನು ನೀಡುತ್ತೆ, ಮೋಹ ಬಂಧನಕ್ಕೊಳಪಡಿಸುತ್ತೆ. ಮಕ್ಕಳಿಗೆ ನಾವು ಬದುಕಿರೋದಕ್ಕೆ ಅಷ್ಟಾಸ್ತಿ ಮಾಡ್ಕೊಟ್ಬಿಡ್ತೀವಿ, ಮನೆ ಕಟ್ಕೊಟ್ಬಿಡ್ತೀವಿ, ನಾವು ಸಹಾಯದೊಳಗೆ ಎಲ್ಲ ಮಾಡ್ಕೊಟ್ಬಿಡ್ತೀವಿ ಮಕ್ಕಳಿಗೆ ಅಂತ ಮೋಹ ಬಿದ್ದಿದೆ. ನೀವೆಲ್ಲ ಮಾಡಿಕೊಟ್ಟಿದ್ದ ಮಕ್ಕಳು ಉಳಿಸ್ಕೊಳ್ಳೋ ಅಂತದ್ದು, ತಾವೇ ಏನಿಲ್ಲ ಅಂದ್ರೂ ತಾವೇ ಎಲ್ಲ ದುಡಿದು ಬದುಕುವಂಥದ್ದನ್ನ, ತಾವೇ ಎಲ್ಲರನ್ನು ಗಳಿಸುವಂಥದ್ದನ್ನು ಯಾರು ಕಲಿಸಲು ತಯಾರಾಗಿಲ್ಲ. ಇವತ್ತು ಯಾವುದೇ ತಂದೆ ತಾಯಿಗಳನ್ನು ಕೌನ್ಸಿಲ್ ಮಾಡಿ ದುಡಿದ ಸಹಾಯಗಳು ಮಕ್ಕಳಿಗೆ ಮನೆ, ಆಸ್ತಿ, ಹಣ ಎಲ್ಲ ಮಾಡ್ಕೊಡ್ತಾರೆ. ಎಲ್ಲರ ಬಾಯಿಗೆ ಮಕ್ಕಳು ದುಡ್ಡು ತಿನ್ನಿ, ನಮ್ಮ ಮಕ್ಕಳು ದುಡ್ಡು ತಿನ್ನಿ ಅಂತ ಆಲೋಚನೆ ಮಾಡೋರು ಯಾರಿಲ್ಲ. ಜೊತೆ ಅಷ್ಟ ಬರೇನಾರ ಮಾಡ್ಕೊಂಡು ಅವ್ರೇನು ಮಾಡೋದೆಲ್ಲ ಮಾಡ್ತಾರೆ ಅಷ್ಟೇ. ಅವ್ರೇನು ಮಾಡ್ತಾರೆ, ನೀವೆಲ್ಲ ಕುಡಿಟ್ಟು ಖಾಲಿ ಮಾಡ್ತಾರೆ ಅಷ್ಟೇ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ, ಸಂಸ್ಕಾರವನ್ನು ಕೊಡಿ, ಆಸ್ತಿಯನ್ನು ಮಾಡಿಕೊಡ್ರಿ, ಒಂದು ಮನೆಯೂ ಕಟ್ಟಿಕೊಡ್ರಿ. ಆದರೆ ಹಣ ಮಾತ್ರ ಯಾರು ಕೂಡಿಕೊಳ್ಳಿ. ಹಣ ನೀವೇನಾದ್ರೂ ಕೂಡಿಟ್ರೆ ನೀವು ಕಲಿಸಿದ ವಿದ್ಯೆನೂ ಕಳಿಸ್ಕೊಂಡ್ರೆ ಯಾವುದೇ ದುಡಿಮೆಯನ್ನು ಮಾಡೋಲ್ಲ. ನೀವು ಕೂಡಿಟ್ಟ ಆಸ್ತಿಯನ್ನು ಉಳಿಸಲ್ಲ. ನೀವು ಕೂಡಿಟ್ಟಿರೋ ಹಣನ ಖಾಲಿ ಮಾಡ್ತಾ ಸೋಮಾರಿಗಳಾಗಿ ಆಯಸ್ಸನ್ನು ಕಳ್ಕೋತಾರೆ. ಹಣ ಖಾಲಿಯಾಗಿ ದಿವಸ ನೀವು ಕಲಿಸಿದ ವಿದ್ಯೆಯನ್ನು ಬಳಸೋದಕ್ಕೆ ಸಮಯ ಇರಲ್ಲ. ನೀವು ಸಂಪಾದನೆ ಮಾಡೋ ಆಸ್ತಿ, ಕೆಲಸ ಮಾಡೋ ಶಕ್ತಿ ಇರಲ್ಲ. ಅವಾಗಲೇ 1 ಎಕರೆ ಕುಂಟೆ ಮಾರಕ್ಕೆ ಪ್ರಾರಂಭ ಮಾಡಿದ್ರು. ಹಣ ಬೇಕಲ್ಲ, ಮತ್ತೆ ಸೋಮಾರಿತನ ಬೆಳೆದು. ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಮತ್ತು ವಿದ್ಯೆಯನ್ನು ಕಲಿಸಬೇಕು. ಕಷ್ಟ ಅಂತ ಕಲ್ಪತ್ತೆ ಈಗಾಗಲೇ ಎರಡೂ ಮನವರಿಕೆ ಆಗಿದೆ. ಮನೆಯೊಳಗೆ ಒಂದು ಕಾರ್ಯಕ್ರಮ ಮಾಡಿ ಮುಗಿಸೋದ್ರೊಳಗೆ ಅನೇಕ ಸಮಸ್ಯೆಗಳನ್ನ, ನಿಂದನೆ ವಂದನೆಗಳನ್ನೆಲ್ಲವೂ ನಾವು ನೋಡ್ತಿದ್ವಿ. ಹಾಗಾಗಿ ಗುಬ್ಬಿ ತಾಲೂಕಿನ ಈ ವೀರಶೈವ ಲಿಂಗಾಯತ ನೌಕರರ ಸಂಘ
ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲರ ಸಹಕಾರದಲ್ಲಿ ಯಥಾವತ್ತಾಗಿ ನಿಮ್ಮಗಳೆಲ್ಲ ಸಹಕಾರದಿಂದ ನಿಜವಾಗ್ಲೂ ತುಂಬಾ ಅರ್ಥಪೂರ್ಣವಾಗಿ ತತ್ವಬದ್ಧವಾಗಿ ಇಸ್ಕೊಂಡ್ಬಂದಿದ್ದಾರೆ. ಸಮಸ್ಯೆಗಳು ಏನೇ ಇದ್ರೂ ಈ ವೇದಿಕೆ ಮೇಲೆ ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳನ್ನ ಹೇಳಿಕೊಡದೆ ನಮ್ಮ ಸೇವೆಯನ್ನು ನಡೆಸಬೇಕಾದ ಅದೊಂದು ದೊಡ್ಡ ವಿಷಯ. ಹೀಗಾಗಿ ಮೊದಲಿಗೆ ಈ ವಿಷಯವನ್ನ ಜ್ಞಾಪಿಸ್ಕೊಳ್ತಾ ಸಹಿತ ಈ ಧರ್ಮವನ್ನ ಪಡ್ಕೊಳ್ಳಿಕ್ಕೆ ಧರ್ಮವಂತನಾಗಲಿಕ್ಕೆ ಇದು ಯೋಗ್ಯವಾದಂಥ ಧರ್ಮ ವಿಶ್ವ ಧರ್ಮ ಅಂತ ಹೇಳ್ಕೊಂಡು ಇದನ್ನ ನಮಗೆ ಬಸವಾದಿ ಶರಣರು ಆಚಾರ್ಯ ಋಷಿಮುನಿಗಳು ಇದು ನಮಗೆ ಬಿಟ್ಕೊಟ್ಟಿಲ್ಲ. ಈ ಧರ್ಮವನ್ನು ಆಚರಣೆ ಮಾಡೋದ್ರಿಂದ ನಮಗಾಗುವ ಲಾಭ ಏನು ಅಂತ ನೀವು ಕರೆಗೆ ಮೊದಲನೆಯಾಗಿ ಈ ಅಂಗ ಲಿಂಗವಾಗುವಂತಹದ್ದು, ಈ ಜೀವ ಸುಣ್ಣಾಗುವಂತಹದ್ದು ಮೊದಲನೇ ಲಾಭ. ಯೋಜನಾ ಮತ್ತು ಸಾಂಖ್ಯಿಕ ಸಚಿವರ ಆಪ್ತ ಕಾರ್ಯದರ್ಶಿ ಎಚ್.ಸಿ. ಸೋಮಶೇಖರ್ ಮಾತನಾಡಿ, ಸಮಾಜದಲ್ಲಿ ಹೆಚ್ಚು ಶ್ರೀಮಂತರು ಇರುವುದರಿಂದ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡಬೇಕು ಎಂದರು. ಮಾಡಿ ನಮ್ಮ ಸಮಾಜದ ಬೆಳವಣಿಗೆಗೆ ಕಾರಣಕರ್ತನಾಗಿ ನಮ್ಮ ಸಮಾಜಕ್ಕೆ ಒಂದು ಆದರ್ಶಪ್ರಾಯವಾದಂತಹ ಒಬ್ಬ ವ್ಯಕ್ತಿಯನ್ನ 9 ವರ್ಷಗಳ ಆದ್ಮೇಲೆ ಕೂಡ ಅವಶ್ಯಕವಾಗಿದ್ದಾನೆ, ಅನಿವಾರ್ಯವಾಗಿದೆ. ಬಸವಣ್ಣನ ತತ್ವಗಳು ಇವತ್ತಿಗೂ ಕೂಡ ಬೇಕು. 9 ವರ್ಷಗಳಲ್ಲಿ ಹಿಂದೆ ಹೇಳಿದ್ದು ಇವತ್ತು ಕೂಡ ಸತ್ಯ ಇದೆ, ಇವತ್ತು ಕೂಡ ಅದು ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದಂತಹ ಆದರ್ಶ. ಇನ್ನು ಕಾರ್ಯಕ್ರಮದಲ್ಲಿ ಪಿಬಿ ಚಂದ್ರಶೇಖರ್ ಬಾಬು, ಎಚ್.ಸಿ. ಪ್ರಭಾಕರ್, ಎಎನ್ ವಿಶ್ವರಾಧ್ಯ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿ, ಶಿವಬಸವ ನೌಕರರ ಸೌಹಾರ್ದ ಸಹಕಾರಿ ನಿಯಮಿತದ ಪದಾಧಿಕಾರಿಗಳು, ನಿವೃತ್ತ ನೌಕರರು, ಪ್ರತಿಭಾನ್ವಿತ ಮಕ್ಕಳು ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು.